ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಒಳ್ಳೆ ನಿಮಗೆ ಸಿಂಪಲ್ ಆಗಿರೋ ಸಾಂಬಾರನ್ನ ತೋರಿಸ್ತಿದ್ದೀನಿ. ಇದು ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಸಾಂಬಾರು ಅಂತಲೇ ಹೇಳ್ಬೋದು. ಯಾವುದು ಅಂದರೆ ಪರಂಗಿಕಾಯಿ ಸಾಂಬಾರು. ಸೊ ಪರಂಗಿಕಾಯಿನ ಬಳಸ್ಕೊಂಡು ಮಾಡಿರೋ ಅಂಥಕ್ಕದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಗಾಯ್ಸ್, ನಿಜವಾಗ್ಲೂ ಇದು ಈ ಸೋರೆಕಾಯಿ ಮಾಡ್ತೀವಲ್ಲ ಅದಕ್ಕಿಂತನೂ ಕೂಡ ರುಚಿಯಾಗಿರುತ್ತೆ. ಸೋರೆಕಾಯಿ ಸಾಂಬಾರು ಮಾಡ್ತೀವಿ ಗೊತ್ತಾ ಕೆಲವೊಂದು ಸರಿ, ಅದಕ್ಕಿಂತನೂ ಇದು ಇನ್ನೂ ರುಚಿಯಾಗಿರುತ್ತೆ. ಏನೋ ಒಂಥರ ಡಿಫ್ರೆಂಟಾಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ತಿಂತಾಯಿದ್ರು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರೋವರ್ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಚಪಾತಿ ರೊಟ್ಟಿ ಅಂಥದ್ದನ್ನು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟು ನಮಗೇನು ಮಾಡೋಕ್ಕಾಗಿಲ್ಲ ಅಂದಾಗ ಈ ಸಾರನ್ನ ಮಾಡಿಬಿಟ್ಟು ರೊಟ್ಟಿನೋ ಚಪಾತಿನೋ ಮಾಡಿದ್ರೂ ಆಗೋಗುತ್ತೆ. ಅಂದರೆ 2 in 1 ರೆಸಿಪಿ. ಮಧ್ಯಾಹ್ನಕ್ಕೂ ಆಗುತ್ತೆ, ಬಿಸಿ ಅನ್ನಕ್ಕೂ ಆಗುತ್ತೆ, ಚಪಾತಿ ರೊಟ್ಟಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ. ಒಂಥರ ಚೆನ್ನಾಗಿರುತ್ತೆ. ಇದನ್ನು ನನಗೆ ನಮ್ಮಮ್ಮ ಹೇಳಿಕೊಟ್ರು ಒಂದು ಸತಿ ಮಾಡು ಅಂತ. ಸೊ ಮಾಡಿದೆ, ಸಖತ್ತಾಗಿ ಬಂದಿತ್ತು. ಹೇಗೆ ಮಾಡೋದಂದರೆ, ಮೊದಲಿಗೆ ಪರಂಗಿಕಾಯಿನ ಮಾಮೂಲಿ ಈ ಕಡೆ ಆ ಕಡೆ ಕಟ್ ಮಾಡಿಕೊಂಡು ಮೇಲ್ಗಡೆ ಇರೋದನ್ನೆಲ್ಲ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಳ್ಳಿ. ಇದು ನಾವು ಹಾಲು ಬರುತ್ತೆ ಅಂದ್ಕೊತೀವಿ, ನೋಡಿ ನೀವೇ ನೋಡ್ತಿದ್ದೀರಲ್ಲ, ಯಾವ ಹಾಲು ಸೋರಲ್ಲ, ಏನೂ ಇಲ್ಲ. ಸೊ ಒಳಗಡೆ ಅದು ವೈಟ್ ಬೀಜ ಇರುತ್ತೆ. ಇನ್ನೂ ಕಾಯಿ ಅಲ್ವಾ, ಅದು ವೈಟ್ ಬೀಜ ಆಗಿರುತ್ತೆ. ಸೊ ಆ ಬೀಜನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಮಾಮೂಲಿ ನಾವು ಈ ಆಲೂಗೆಡ್ಡೆ ಈ ಸೋರೆಕಾಯಿ ಅಂಥದನ್ನೆಲ್ಲ ಕಟ್ ಮಾಡ್ಕೊತೀವಲ್ಲ, ಸೇಮ್ ಅದೇ ಥರನೇ ಕಟ್ ಮಾಡ್ಕೊಳ್ಬೇಕು. ನಾರ್ಮಲಿ ಎಲ್ಲನೂ ಒಂದೇ ಪೀಸಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ಥರನೇ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈ ಥರ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ವಾಶ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ನಾವು ಮಾಮೂಲಿ ಇವಾಗ ಬೇಳೆ ಸಾರು ಮಾಡ್ತೀವಿ ಗೊತ್ತಾ, ಬೇಳೆ ಸಾರು ಅದಕ್ಕೆ ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು 1/2 ಕಪ್ಪು ಮೈಸೂರು ಬೇಳೆ, ಮಸೂರ್ ದಾಲು, ಒಂದು 1/4 ಕಪ್ಪಷ್ಟು ನಾರ್ಮಲ್ ಬೇಳೆ, ಒಂದು 1/4 ಕಪ್ಪಷ್ಟು ಹೆಸ್ರು ಬೇಳೆ, ಒಂದು 1/4 ಕಪ್ಪಷ್ಟು ಹೆಸರು ಕಾಳು, ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಈರುಳ್ಳಿ, ಆಮೇಲೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದೇ ಒಂದು ಟೊಮೆಟೊ, ಅದಾದಮೇಲೆ ಪರಂಗಿಕಾಯಿ ಅದನ್ನು ಹಾಕ್ಕೊಂಡ್ಬಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಒಂದು 1/2 ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು 1/2 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಬೇಡ, ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಒಂದು 3 ವಿಜಿಲ್ ಹೊಡಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಎಲ್ಲನೂ ಕೂಡ ಬೆಂದೋಗುತ್ತೆ. ಸೊ ಇವಾಗ ಅದು ಬೆಂದ ಮೇಲೆ ಆ ಸಾರಲ್ಲಿ ಒಂದು ಫುಲ್ ಟೊಮೆಟೊನ ಹಾಕ್ಕೊಂಡಿದ್ವಲ್ಲ ಅದನ್ನು ಒಂದು ಪುಟ್ಟ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮಾಮೂಲಿ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೆಟೊ ಪ್ಯೂರಿ ಥರ ಪೇಸ್ಟ್ ಮಾಡಿಕೊಂಡು ಇವಾಗ ಇದಕ್ಕೆ ಆ್ಯಸ್ ಯೂಶ್ವಲು ಒಗ್ಗರಣೆ ಕೊಟ್ಕೊಳ್ಬೇಕು. ಮಾಮೂಲಿ ಒಂದು ದೊಡ್ಡದು ಬೌಲಿಗೆ, ಅಂದರೆ ಒಂದು ದೊಡ್ಡ ತಪ್ಪಲೆಗೆ 2ರಿಂದ 3 ಸ್ಪೂನು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಅದಾದಮೇಲೆ ಕರಿಬೇವು ಹಾಕ್ಕೊಂಡ್ಬಿಟ್ಟು ಒಣಗಿದ ಮೆಣಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಅದು ಬೇಯಿಸಿರೋ ಅಂಥ ಬೇಳೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಟೊಮೆಟೊ ಪೇಸ್ಟ್ನು ಕೂಡ ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ಬೇಳೆ ಸಾರು ಸ್ವಲ್ಪ ಜಾಸ್ತಿ ತೆಳು ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಮೀಡಿಯಮ್ ಆಗಿತ್ತು ಅಂದರೂ ಓಕೆ. ಜಾಸ್ತಿ ಗಟ್ಟಿ ಇದ್ರೂ ಆರಾಮಾಗಿ ತಿನ್ಬೋದು, ಚೆನ್ನಾಗಿರುತ್ತೆ. ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದೀಲಿ. ಅದು ನಾರ್ಮಲಾಗಿ ಸಣ್ಣ ಉರಿಲೇ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಸೊ ಅದು ಕುದಿ ಸ್ಟಾರ್ಟ್ ಆಗ್ತಿರುವಾಗಲೇ ಹುಣಸೆ ಹಣ್ಣಿನ ರಸನೂ ಕೂಡ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. 2ರಿಂದ 3 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ಸಣ್ಣ ಉರಿಲಿ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗೋಗುತ್ತೆ. ನಿಜವಾಗ್ಲೂ ಈ ಪರಂಗಿಕಾಯಿ ಅಂತೂ ಬಾಯಲ್ಲಿಟ್ಟರೆ ತುಪ್ಪದ ಥರನೇ ಕರ್ಗೋಗೇ ಬಿಡುತ್ತೆ, ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡಿದೆ, ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ. ಎಲ್ಲದರಲ್ಲೂ ಮಾಡಿರ್ತೀರ. ಈ ಪರಂಗಿಕಾಯಿ ಏನು ಅಂದರೆ, ನಾವು ಇದನ್ನು ತಿಂದರೆ ಹೊಟ್ಟೆಲಿರೋ ಜಂತುಳ ಎಲ್ಲ ಬಂದುಬಿಡುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೂ ಕೂಡ ಕೊಟ್ಟರೆ ಅವ್ರಿಗೂ ಹೊಟ್ಟೆ ಪ್ರಾಬ್ಲಮ್ ಏನಾದರೂ ಇತ್ತು ಆ ಥರ ಇದ್ದಾಗ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಹೌದು, ಏನು ಅಂದರೆ ಪರಂಗಿ ಹಣ್ಣು, ಪರಂಗಿಕಾಯಿ ಇದೆಲ್ಲ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು.
ಪರಂಗಿ ಹಣ್ಣು ಹೀಟ್ ಇರುತ್ತೆ, ಪರಂಗಿಕಾಯಿ ಹೀಟ್ ಇರಲ್ಲ. ನೀವು ಅಂದ್ಕೊಂಡಂಗೆ ಹಣ್ಣು ತುಂಬ ಹೀಟ್ ಇರುತ್ತೆ, ಕಾಯಿ ಅಷ್ಟು ಹೀಟ್ ಇರಲ್ಲ. ಆರಾಮಾಗಿ ಭಯ ಪಡ್ದಲೇ ಮಾಡ್ಬೋದು. ಅದು ಇವಾಗ ಮಳೆ ಸೀಸನ್ ಬೇರೆ ಅಲ್ವಾ, ನೀವು ಆರಾಮಾಗಿ ಎದುರ್ಕೊಳ್ದೇ ಮಾಡ್ಕೊಳ್ಬೋದು. ಸಖತ್ತಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.